ನಿರ್ನಾಮ ಆಗ್ತದೆ ಮತ್ತು ನದಿಗಳು ಬತ್ತಿ ಹೋಗ್ತವೆ. ಅಷ್ಟೆಲ್ಲ ಜಲಚರಗಳು ಸಹಿತ ಅಂದರೆ ನೀರಿನಲ್ಲಿ ಬದುಕುವ ಜೀವಿಗಳು ಸಹಿತ ತಮ್ಮ ಜೀವನ ಕಳ್ಕೊಳ್ಳುವಂಥ ಮತ್ತು ಆ ಭಾಗದ ನದಿಗಳಲ್ಲಿ ಬತ್ತಿ ಹೋಗುವಂಥ ಸಾಧ್ಯತೆಗಳು ಅಧಿಕವಾಗಿವೆ ಅಂತೇಳಿ ಇವತ್ತು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಸಹಜವಾಗಿಯೂ ಅಲ್ಲಿ ಜನರನ್ನು ಜಾಗೃತಿಗೊಳಿಸಿದಂಥ, ಯಾಕಂದರೆ ಆಡಳಿತಾರೂಢ ಪಕ್ಷ ತಮಗೆ ಬೇಕಾದಂತಹ ಕೆಲವೊಂದಿಷ್ಟು ಜನರಿಗೆ ಕಾರ್ಪೊರೇಟರ್ಗಳಿಗೆ ಅನುಕೂಲ ಆಗುವಂಗೆ ಈ ಒಂದು ನಿಯಮಾವಳಿ ಮಾಡಿ ಇದು 100 ಮೀಟರ್ ಕೆಳಗಿದ್ದಂಥ ಬೆಟ್ಟಗಳನ್ನೆಲ್ಲ ಇವತ್ತು ಈ ಮಾಫಿಯಾ, ಖನಿಜ ಮಾಫಿಯಾ ಆಗಿರ್ಬೋದು, ಭೂ ಮಾಫಿಯಾ ಕೊಟ್ಟಿದ್ದನ್ನು ಗಮನಿಸಿದಾಗ ಅಲ್ಲಿ ಜನ ಇವತ್ತು ರೊಚ್ಚಿಗೆದ್ದಿದ್ದಾರೆ. ಸಹಜವಾಗಿನ ಅದಕ್ಕೆ ಅಸ್ತು ಅಂದಂತಹ ಈ ಕೋರ್ಟ್ ಮೇಲೂ ಸಹಿತ, ಸುಪ್ರೀಂ ಕೋರ್ಟ್ ಮೇಲೂ ಸಹಿತ ಅಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ನ್ಯಾಯಾಂಗದ ವಿರೋಧವಾಗಿ ಹೋರಾಟ ಮಾಡುವಂಥ ಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರೆ. ಹೀಗಾಗಿ ಸೋಮೋಟವಾಗಿ ನಮ್ಮ ಸುಪ್ರೀಂ ಕೋರ್ಟಿಗೆ ಇವತ್ತು ಈ ಅರಾವಳಿ ಎತ್ತರ ಗುಡ್ಡಗಳ ಬಗ್ಗೆ 100 ಮೀಟರ್ ಎತ್ತರದ ಗುಡ್ಡಗಳ ಬಗ್ಗೆ ಮತ್ತೊಮ್ಮೆ ಮರುಚಿಂತನೆ ಮಾಡೋದಕ್ಕಾಗಿ ಮತ್ತು ಈಗ ಆರ್ಡರ್ ಕೊಟ್ಟಿದ್ದನ್ನು ಹಿಂತೆಕೊಳ್ಳಿಕ್ಕೆ ಅಥವಾ ನಿಲ್ಲಿಸೋದಕ್ಕೆ ಅಷ್ಟೇ ಕೊಟ್ಟದಂತೇಳಿ ಡೆವಲಪ್ಮೆಂಟ್ ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿ ಇದೊಂದು ದೊಡ್ಡ ಸಮಸ್ಯೆ ಆಗುವಂಥದ್ದು. ಇದೇ ರೀತಿಯಾಗಿ ಈ ಉನ್ನಾವದರ ಅಂತ ಪಾಪ ಒಬ್ಬ ಬಾಲಕಿ ಮೇಲೆ ಆದಂಥ ಅತ್ಯಾಚಾರ, ಅದರಲ್ಲೂ ಸೆಂಗಾರ್ ಅನ್ನುವಂಥ ವ್ಯಕ್ತಿ ನಿಮಗೆ ಗೊತ್ತದೆ, ಕುಲ್ದೀಪ್ ಸಿಂಗ್ ಸೆಂಗಾರ್ BJP ಉಚ್ಚಾಟಿತ ಉತ್ತರ ಪ್ರದೇಶದ ಶಾಸಕ. ಯಾಕೆ ಉಚ್ಚಾಟನೆ ಆಯ್ದಪ್ಪ ಅಂತಂದ್ರೆ ಇವರು ಪಾಪ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಸ್ವತಃ ಅವ್ರ ತಂದೆ ಸಹಿತ ಕೊಲೆ ಕಾರಣೀಕರ್ತರು ಅನ್ನೋದಕ್ಕಾಗಿ ಇವರನ್ನು ಬಂಧಿಸಿ ಜೈಲದಲ್ಲಿ ಹಾಕಲಾಗಿದ್ದು. ಆಜೀವ ಜೈಲು ಶಿಕ್ಷೆಯನ್ನು ಸಹಿತ ನೀಡಲಾಗಿತ್ತು. ಕಾರಣ ಇಷ್ಟ 2017ರಲ್ಲಿ ಘಟನೆ ನಡೀತದೆ. 2019ರಲ್ಲಿ ವಿಚಾರಾಧೀನ ನ್ಯಾಯಾಲಯ ಇದ್ದಿದ್ದು ಇವ್ರಿಗೆ